ಹುಷಾರ್. ಚಿನ್ನು ಚಿನ್ನು. ಹಾ ಹೇಳು ಶಾಂತಿ. ಒಂದ್ ನಿಮಿಷ. ನನ್ಗೊಂದು ಅನುಮಾನ ಚಿನ್ನು. ಅನುಮಾನನಾ? ಏನದು? ನೀನ್ ನನ್ಗೆ ಮುಂಚೆ ಒಂದ್ಸಲ ಏನೋ ಹೇಳಿದ್ದೆ, ನೆನ್ಪಿದ್ಯಾ? ಆ ರಮೇಶ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಬೇಕು ಅಂತ. ನಾವಿಬ್ರು ಮಾಡಿದ ಪ್ಲಾನ್ನ ರೋಷನ್ ಹೇಗೋ ತಿಳ್ಕೊಂಡು ಮಧ್ಯ ಬಂದಿದ್ದಾನೆ ಅಂದ್ರೆ ಅವನೆಂತ ಕ್ರಿಮಿನಲ್ ಇರ್ಬೇಕು ಅಂತ ಯೋಚನೆ ಮಾಡು. ಇವಳು ಹೇಗಾದ್ರೂ ಮಾಡಿ ಪಾರ್ಲರ್ ಹತ್ರ ಏನ್ ನಡೀತು, ನನ್ನನ್ನ ಯಾರ್ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾಳಲ್ವಾ? 100% ಶಾಂತಿ, 100% ಪ್ರಯತ್ನ ಪಟ್ಟೆ ಪಡ್ತಾಳೆ. ಆಗ ನಾವ್ ಅವಳಿಗೆ ಸಿಕ್ಕಾಕೋಬಾರ್ದು ಚಿನ್ನು. ಅವಳು ಯಾವ ದಿಕ್ಕಲ್ಲಿ ಯೋಚನೆ ಮಾಡ್ತಾಳೋ ಅದ್ರ ಆಪೋಸಿಟ್ ದಿಕ್ಕಲ್ಲಿ ನಾವ್ ಯೋಚನೆ ಮಾಡ್ಬೇಕು. ಆಗ ನಾವ್ ಸಿಕ್ಕಾಕೊಳ್ಳಲ್ಲ. ನೀನ್ ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ ಶಾಂತಿ. ನಾವು ಹಾಗೆ ಯೋಚನೆ ಮಾಡ್ಬೇಕಲ್ವಾ? ಎಷ್ಟೇ ಆದ್ರೂ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದು. ಎಸ್ ಎಸ್ ಯು ರೈಟ್. ಶಾಂತಿ, ನನಗಿನ್ನೊಂದು ಅನುಮಾನ. ಒಂದ್ ವೇಳೆ ಮಂತ್ರ ಏನಾದ್ರೂ ಇದನ್ನ ಮಾಡಿಸಿ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದ್ರೂ ಇದ್ದಾಳ ಅಂತ. ಒಂದ್ ವೇಳೆ ನಾವು ಮಾಡಿರೋ ಪ್ಲಾನ್ ಏನಾದ್ರೂ ಅವಳಿಗೆ ಗೊತ್ತಾಗ್ಬಿಟ್ಟಿದ್ಯಾ? ಚಾನ್ಸೇ ಇಲ್ಲ. 100% ಮಂತ್ರ ಈ ಕೆಲಸ ಮಾಡಿಲ್ಲ. ಯಾಕೆ ಗೊತ್ತಾ? ಮಂತ್ರ ಮೈಂಡಲ್ಲಿ ಏನಿತ್ತು ಅಂತ ನನಗೆ ಮದ್ವೆ ಮಂಟಪದಲ್ಲೇ ಗೊತ್ತಾಯ್ತು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು ಅಂತ ಅವಳ ಮೈಂಡಲ್ಲಿ ಇತ್ತು ಅನ್ಸುತ್ತೆ. ಅಣ್ಣ ಪರಿಮಳನ ಕರ್ಕೊಂಡ್ ಬಂದಾಗ ಅವಳು ಮಾತಾಡಿದ್ ನೋಡಿಲ್ವಾ ನೀನು? ಹಾಗಾಗಿ ಅವಳಿಗೆ ಕೆಲಸ ಮಾಡಿರಕ್ ಚಾನ್ಸೇ ಇಲ್ಲ ಬಿಡು. ಹಾಗಾದ್ರೆ ಬೇರೆ ಯಾರೀ ಕೆಲಸ ಮಾಡಿರ್ತಾರೆ? ಕಿಶನ್ ತಂದೆ. ಅಲ್ಲ ಶಾಂತಿ, ನೀನ್ ಹಿಂದೆ ರಮೇಶನ ಬಿಟ್ಟು ಕೊಲ್ಲೋದಕ್ಕೆ ನೋಡ್ದಲ್ಲ ಆ ರೋಷನ್. ಅದೇ ರೋಷನ್ ಮತ್ತೆ ನಿನ್ನ ಕಣ್ಣು ಹಿಡಿದು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ದಾ? ಹಾ, ಹೌದು. ನನಗೆ ಎಚ್ಚರಿಕೆ ಆದ್ಮೇಲೆ ಅವನೇ ಕಣ್ಣಿಗೆ ಬಿದ್ದಿತ್ತು. ಒಂದು ಕ್ಷಣ ಹಳೇದೆಲ್ಲ ಕಣ್ಮುಂದೆ ಬಂದು ಹೋಯ್ತು ಚಿನ್ನು. ಅವನ್ ದೃಷ್ಟಿಲಿ ನಾನ್ ಶಾಂತಿ. ಆದ್ರೆ ನಾನ್ ಶಾಂತಿ ಅಂತ ಅವನ ಹತ್ರ ತೋರಿಸ್ಕೊಳ್ಳೇ ಇಲ್ವಲ್ಲ. ಹಾಗಾದ್ರೆ ಅವನಿಂದ ನಿನಗೆ ಮುಂದೆ ಯಾವುದೇ ಅಪಾಯ ಇಲ್ಲ ತಾನೆ? ಇದೆ ಚಿನ್ನು, ಖಂಡಿತ ಇದೆ. ಇಷ್ಟು ವರ್ಷ ಆದ್ಮೇಲೂ ಆ ರೋಷನ್ ನನ್ನ ಜ್ಞಾಪಕ ಇಟ್ಕೊಂಡಿದ್ದಾನೆ ಅಂದ್ರೆ ಅವನೆಂತ ಕ್ರಿಮಿನಲ್ ಇರ್ಬೇಕು, ಅದನ್ನ ಯೋಚನೆ ಮಾಡು. ಮಂತ್ರಗೇನಾದ್ರೂ ಇದ್ರ ಹಿಂದೆ ರೋಷನ್ ಇದ್ದಾನೆ ಅಂತ ಗೊತ್ತಾದ್ರೆ ಅವರಿಬ್ರು ಒಂದಾಗೋಗ್ತಾರೆ. ವೈರಿಗ್ ವೈರಿನೇ ಫ್ರೆಂಡು ಅನ್ನೋ ಹಾಗೆ ಇಬ್ರು ಒಂದಾದ್ರು ಅಂತ ಇಟ್ಕೋ. ನಮಗೆ ಅಪಾಯ ಕಟ್ಟಿಟ್ಟು ಬುತ್ತಿ. ಸರಿ ಆಯ್ತು. ಅದಕ್ಕೆ ಇವಾಗ ನಾವೇನ್ ಮಾಡೋಣ ಅಂತೀಯ? ಏನಿಲ್ಲ, ಅವರಿಬ್ರು ಒಂದಾಗದೆ ಇರೋ ತರ ನಾವು ನೋಡ್ಕೋಬೇಕು. ಅದಕ್ಕೆ ನೀನೇನ್ ಮಾಡ್ತೀಯ ಅಂದ್ರೆ ಮಂತ್ರ ಮನ್ಸಲ್ಲಿ ಈ ಕಿಡ್ನಾಪ್ ವಿಚಾರದ ಬಗ್ಗೆ ಏನ್ ನಡೀತಾ ಇರ್ಬೋದು ಅಂತ ನೀನ್ ತಿಳ್ಕೋಬೇಕು. ಒಂದ್ ವೇಳೆ ಅವಳೇನಾದ್ರೂ ಅದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ನೀನೇನ್ ಕೆಣ್ಕಕ್ ಹೋಗ್ಬೇಡ, ಕೇಳಕ್ಕೂ ಹೋಗ್ಬೇಡ. ಆದ್ರೆ ಅದೇ ಅವಳು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಿದ್ದಾಳೆ ಅಂತ ನಿನಗನ್ನಿಸ್ತು ಅಂತ ಇಟ್ಕೋ. ಸೂಕ್ಷ್ಮವಾಗಿ ಗಮನಿಸು. ಅವಳು ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ, ಇದನ್ನೆಲ್ಲ ಸ್ವಲ್ಪ ತಿಳ್ಕೊ. ಯಾವುದೇ ಕಾರಣಕ್ಕೂ ಅವಳು ರೋಷನ್ನ ಮಾತ್ರ ಮೀಟ್ ಮಾಡಬಾರ್ದು. ಅಲ್ಲಿ ತನಕ ಹೋಗ್ಲೇಬಾರ್ದು. ಸರಿ ಶಾಂತಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ನೋಡು, ನೀನ್ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಎಲ್ಲಾ ವಿಷಯನೂ ತಿಳ್ಕೊಂಡು ಬಂದು ನಾನು ನಿನ್ಗೆ ಹೇಳ್ತೀನಿ. ಸರಿ. ಹಾಗೆ ನೀನು ಆ ರೋಷನ್ ವಿಷಯ ಮತ್ತೆ ರಮೇಶನ್ ವಿಷಯನ ಏನ್ ಮಾಡ್ಬೇಕು ಅಂತ ನೀನ್ ಚೆನ್ನಾಗಿ ಯೋಚನೆ ಮಾಡಿ ನನಗೆ ಹೇಳು, ಸರಿನಾ? ಓಕೆ ಚಿನ್ನು. ಚಿನ್ನು, ನಾನು ಹೇಳಿದನ್ನ ಕರೆಕ್ಟಾಗಿ ನೆನ್ಪಿಟ್ಕೊ. ಮಂತ್ರ ಆಫೀಸ್ ಬಿಟ್ಮೇಲೆ ಅವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡು. ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನಮಗ್ ಗೊತ್ತಾಗ್ಬೇಕು. ಯಾವುದೇ ಕಾರಣಕ್ಕೂ ಅವರಿಬ್ರು ಒಬ್ರಿಗೊಬ್ರು ಭೇಟಿ ಮಾಡ್ಲೇಬಾರ್ದು. ಶಾಂತಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನಾನು ಹೇಳ್ತಾ ಇದೀನಲ್ಲ, ಅವಳಿಗೆ ನೆರಳು ತರ ನಾನು ಇರ್ತೀನಿ. ಏನು, ಈ ಮರದ ನೆರಳಿನ ತರನಾ? ಶಾಂತಿ, ನಾನು ಹೇಳಿದ್ದು ಮರದ ನೆರಳು ತರ ಅಲ್ಲ. ಇವಾಗ ಅವಳ ನೆರಳು ಅವಳಿಗೆ ಹೇಗ್ ಬಿಟ್ಟು ಹೋಗಲ್ವೋ ಆ ತರ ನಾನು ಅವಳನ್ನ ಹಿಂಬಾಲಿಸ್ತಾ ಅವಳನ್ನ ಫಾಲೋ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸರಿ ಸರಿ, ಅಂದ್ರೆ ಅದೇ ಮೈ ಮೇಲಿರೋ ಬಟ್ಟೆ ತರ. ಅದೇನ್ ಹೇಳಿದ್ರು ತಪ್ಪಾಗ್ತಾ ಇದೆ. ನೋಡಿ ಶಾಂತಿ, ಆ ಮಂತ್ರ ಮೇಡಮ್ ಅವ್ರನ್ನ ಚೆನ್ನಾಗಿ ಫಾಲೋ ಮಾಡಿ ಅಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ತಗೊಂಡ್ ಬಂದು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಓಕೆ ಓಕೆ, ಸರಿ ಸರಿ. ಸರಿ ಆಯ್ತು, ಈಗಲೇ ಟೈಮ್ ಆಯ್ತು, ನೀನು ಆಫೀಸ್ಗೆ ಹೋಗು. ನಾನು ಗಾಡಿನ ಸರ್ವಿಸಿಗೆ ಬಿಟ್ಬಿಟ್ಟು ಬರ್ತೀನಿ. ಓಕೆ, ಬಾಯ್.